ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನು ಬನವಾಸಿಗೆ ಹೋಗಿದ್ದೆ, ಸುಮಾರು ಒಂದು ವಾರ ಆಗಿತ್ತು. ಸೊ ನಾಳೆ ನಮ್ಮ ಸಿದ್ದಾಪುರದ ಹತ್ತಿರ ಒಂದು ರಿಲೇಟಿವ್ದು ಮದುವೆ ಇದೆ. ಸೊ ನಮ್ಮ ತಂದೆಯವರು ಫೋನ್ ಮಾಡಿದ್ರು, ಬಾ ನಾವು ಮದುವೆಗೆ ಹೋಗಬೇಕು ಅಂತ ಹೇಳಿಬಿಟ್ಟು. ಕಾರ್ ನಾನು ತೊಗೊಂಡು ಹೋಗಿದ್ನಲ್ಲ, ಸೊ ಹಾಗಾಗಿ ಬನವಾಸಿಂದ ಬಂದೆ. ಮತ್ತು ತಿರ್ಗಾ ನಾಳೆ ಮಧ್ಯಾಹ್ನ ಬನವಾಸಿಗೆ ಹೋಗಬೇಕು. ನಾಳೆ ಬೆಳಗ್ಗೆ ರಿಲೇಟಿವ್ಸ್ದು ಮದುವೆ ಇದೆ. ಮದುವೆ ಎಲ್ಲ ಮುಗಿಸ್ಕೊಂಡು ನಮ್ಮ ತಂದೆ ತಾಯಿನ ನಮ್ಮ ಮನೆಗೆ ಬಿಟ್ಟು ಮತ್ತು ತಿರ್ಗಾ ವಾಪಸ್ ಬನವಾಸಿಗೆ ಹೋಗಬೇಕು. ಇವಾಗ ಬೆಳಗ್ಗೆ ಬಂದೆ ನಾನು ಬನವಾಸಿಂದ ನಮ್ಮೂರಿಗೆ ಸಿದ್ದಾಪುರಕ್ಕೆ. ಬೆಳಗ್ಗೆ ಬಂದು ನಮ್ಮದು ಮನೇಲಿ ಮದುವೆ ಇದೆಯಲ್ಲ, ನಮ್ಮ ಮಾವನ ಮಗಳ ಮದುವೆ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ರೆಡಿ ಆಗಬೇಕಲ್ಲ. ಸೊ ಆ ದೃಷ್ಟಿಯಿಂದ ಲೈಟಾಗಿ ಸ್ವಲ್ಪ ಹೇರ್ ಸ್ಟೈಲನ್ನು ಚೇಂಜ್ ಮಾಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಕಟಿಂಗ್ ಮಾಡಿಸ್ಕೊಂಬಂದೆ ಬೆಳಗ್ಗೆ. ಹಾಗೆ ಸ್ವಲ್ಪ ವಿಶ್ರಾಂತಿ ತಗೊಂಡು ನನ್ನ DJI Action 2 ಕ್ಯಾಮ್ರಾ ಮೋಟೋ ಬ್ಲಾಗ್ ಸೆಟಪ್ ಏನಿತ್ತು ಅದನ್ನೆಲ್ಲ ಚೇಂಜ್ ಮಾಡಿ ಈಗ ತಿರ್ಗಾ ವಾಪಸ್ ಹಳೆ ನಮ್ಮ ಹುಲಿ ಗೋಪ್ರೋ ಕ್ಯಾಮ್ರಕ್ಕೆ ಶಿಫ್ಟ್ ಆಗಿದ್ದೀನಿ. ಸೊ ಗೋಪ್ರೋಕ್ಕೆ ಮತ್ತು ತಿರ್ಗಾ ಹೊಸದಾಗಿ ಮೋಟೋ ಬ್ಲಾಗ್ ಸೆಟಪ್ ಎಲ್ಲ ಮಾಡ್ಕೋಬೇಕು, ಹೆಲ್ಮೆಟ್ ಸೆಟಪ್ ಎಲ್ಲ ಮಾಡ್ಕೋಬೇಕು. ಅದನ್ನೆಲ್ಲ ಮಾಡಿಕೊಂಡೆ ಕೂತ್ಕೊಂಡು ಊಟ ಮಾಡಿಕೊಂಡು. ಸೊ ಹಾಗೆ ಒಂದು ಪಾನ್ ಹಾಕ್ಕೊಂಡು ತೋಟಕ್ಕೆ ಬಂದು ಹೋಗೋಣ, ಏನೇನು ಕೆಲಸಗಳಾಗಿದೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ತೋಟಕ್ಕೆ ಬಂದೆ. ಹಾಗೆ ಮೊಬೈಲ್ನಲ್ಲಿ ವೀಡಿಯೋವನ್ನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಮೈಕನ್ನು ಬಳಸ್ತಾ ಇಲ್ಲ, ಅಂದರೆ ಟೆಸ್ಟ್ ಮಾಡ್ತಾಯಿದ್ದೀನಿ ಮೊಬೈಲ್ನಲ್ಲಿ ವ್ಲಾಗ್ ಮಾಡ್ಬೋದಾ, ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ. ಹಿಂದಿನ ವ್ಲಾಗಲ್ಲೆಲ್ಲ ನೋಡಿರ್ಬೋದು, ನಾನು ಕೆಲವೊಂದು ಕಡೆ ಮದುವೆ ಕರೆಯೋಕ್ಕೆ ಹೋದವಾಗ ಸಮಯ ಸಿಕ್ಕಾಗ ಕೆಲವೊಂದಿಷ್ಟೆಲ್ಲ ವಿಡಿಯೋ ಫುಟೇಜನ್ನು ತೆಕ್ಕೊಂಡಿದ್ದೆ ಮೊಬೈಲ್ನಲ್ಲೇ. ನೀವು ನೋಡಿರ್ತೀರಿ, ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿ ಬಂದಿದೆ. ಸೊ ಸ್ವಲ್ಪ ಟೆಸ್ಟಿಂಗ್ ನಡೀತಾ ಇದೆ, ಮೊಬೈಲ್ನಲ್ಲೇ ಶೂಟ್ ಮಾಡ್ಬೋದಾ ಹೇಗೆ ಅಂತ. ಮೊಬೈಲ್ ಆದರೆ ನಮಗೆ ಯಾವಾಗೂ ನಮ್ಮ ಕೈಯಲ್ಲೇ ಇರುತ್ತಲ್ಲ. ಸೊ ಹಾಗಾಗಿ ಎಲ್ಲೋ ಹೋದರೂ ಪ್ರತಿ ಸಲ ನಮ್ಮ ಗೋಪುರನ ತೊಗೊಂಡು ಹೋಗ್ಬೇಕು ಅಂತಿರಲ್ಲ, ಮೊಬೈಲ್ನಲ್ಲೇ ಶೂಟ್ ಮಾಡೋದ್ರೆ ಬೆಸ್ಟು. ವೈರ್ಲೆಸ್ ಮೈಕ್ ಅಂತೂ ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬೋದು. ಸೊ ವ್ಲಾಗ್ ಮಾಡೋದಕ್ಕೂ ತುಂಬ ಅನುಕೂಲ. ಕ್ಯಾಮ್ರಾ ಆಕ್ಸೆಸರೀಸ್ ಎಲ್ಲ ತೊಗೊಂಬಂದಿದ್ದೆ, ಬಟ್ ಬಳಸಿಲ್ಲ, ಟೈಮ್ ಇಲ್ಲ ಅಷ್ಟೊಂದು. ಟೈಮ್ ಸಿಕ್ಕಾಗ ವೀಡಿಯೋಗಳನ್ನು ಮಾಡ್ಕೊತಾ ಇದ್ದೀನಿ. ನಿಮಗೂ ಬೇಜಾರು ಬರುತ್ತಲ್ಲ, ಯಾವುದು ವ್ಲಾಗ್ಗಳು ಬಂದಿಲ್ಲ ಈ ನಡುವೆ. ಸೊ ಹಾಗಾಗಿ ಆದಷ್ಟು ಎಷ್ಟು ಸಮಯ ಸಿಗುತ್ತೋ ಆ ಸಮಯದಲ್ಲಿ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಆಲ್ರೆಡಿ ತಾವೆಲ್ಲರೂ ಕೂಡ ನಮ್ಮ ಅಡಿಕೆ ತೋಟವನ್ನು ನೋಡಿರ್ತೀರಿ. ನಾನು ಹೀಗೆ ಬಂದನಲ್ಲ, ಕೆಲಸಗಳು ಏನು ನಡೀತಾ ಇದೆ ನೋಡ್ಕೊಂಡು ಹೋಗೋಣ ಅಂತ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡಿದ್ದು. ಹೊಸದಾಗೆಲ್ಲ ಜಾಯ್ನ್ ಆಗಿದ್ದೀರಿ ನಮ್ಮ ಚಾನಲ್ಗೆ, ಅವ್ರಿಗೂ ಪಾಪ ಹಳೆ ವಿಡಿಯೋ ಎಲ್ಲ ನೋಡೋದಕ್ಕೆ ಕಷ್ಟ ಆಗುತ್ತೆ ಹುಡ್ಕೋಕ್ಕೆ. ಹಾಗಾಗಿ ಅವರಿಗೂ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇರುವಂಥದ್ದು. ಪ್ರಕೃತಿ ಪ್ರಿಯರಿಗೆ ಮಾತ್ರ ಈ ವಿಡಿಯೋ. ಓಕೆ, ತುಂಬ ಜನ ಫಾಲೋವರ್ಸ್ ಇದ್ದಾರೆ, ಪ್ರಕೃತಿನ ಇಷ್ಟಪಡೋರು, ಅವರಿಗೋಸ್ಕರ ಮಾಡ್ತಾ ಇರೋದು. ವಿಷಯ ಏನೂ ಇಲ್ಲ, ವಿಷಯ ಅದೇ ಫುಲ್ ಬ್ಯುಸಿ ಆಗಿದ್ದೀನಿ. ಮದುವೆ ತಯಾರಿಗಳು ನಡೀತಾ ಇದ್ದಾವೆ. ಸೊ ತೋಟಕ್ಕೆ ಕಾಡ ಬಂದಿತ್ತು, ಕಾಡನ ತೋಟದ ಒಳಗಡೆ ಹಾಕ್ಸಿದ್ದಾರೆ ಕೆಲಸಗಾರರು ಬಂದು. ಅದು ನೋಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಮತ್ತು ತಿರ್ಗಾ ಮದುವೆ ಮುಗಿಸ್ಕೊಂಡು ತಿರ್ಗಾ ನಮ್ಮ ರಾಜಧಾನಿಗೆ ವಾಪಸ್ ಆಗಬೇಕು. ಇನ್ನೊಂದು ವಿಚಾರನ ಶೇರ್ ಮಾಡಬೇಕು ನಿಮ್ಮ ಜೊತೆಗೆ, ಇನ್ನೊಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವಾಗ ಟೈಮ್ ಇಲ್ಲ ನನಗೆ. ಇದೇನು ರೆಕ್ಕೆ ಅಂತ ಗೊತ್ತಿಲ್ಲ, ತುಕ್ಕ ಎಷ್ಟು ದೊಡ್ಡದಾಗಿದೆ ನೋಡಿ, ಕಾಣಿಸ್ತಾ ಇದೆಯಾ? ಸಿಕ್ಕಾಬಡೆ ದೊಡ್ಡದಾಗಿದೆ. ಮೋಸ್ಟ್ಲಿ ಕೊಕ್ಕರೆದು ಅಥವಾ ಹದ್ದಿಂದ ಏನೋ ಆಗಿರಬೇಕು, ತುಂಬ ದೊಡ್ಡದಾಗಿದೆ. ಹಾಗೆ ಒಂದು ತೋಟಕ್ಕೆ ಬಂದು ಒಂದು ರೌಂಡ್ ಹಾಕೊಂಡು ಹೋಗೋಣ. ಪ್ರತಿನಿತ್ಯ ಅಂತೂ ಬರೋಲ್ಲ, ಕೆಲಸ ಅಂತೂ ಮಾಡಲ್ಲ. ಅಟ್ಲೀಸ್ಟ್ ಏನೇನು ಕೆಲಸಗಳು ಆಗ್ತಾಯಿದೆ ನಮ್ಮ ತೋಟದಲ್ಲಿ ಸ್ವಲ್ಪ ಕಣ್ವಹಿಸ್ಕೊಂಡು ಏನೇನು ಮಾಡ್ಬೋದು ಅಂತ ನಮ್ಮದು ಒಂದು ಐಡಿಯಾ ಇದ್ದರೆ ಸಜೆಷನ್ ಕೊಡ್ಬೋದು ನಮ್ಮ ತಂದೆಯವರಿಗೆ.
ಅದಕ್ಕೋಸ್ಕರ ನೋಡಿ ತೋಟದಲ್ಲಿ ಕೆಲಸ ಮಾಡೋದಕ್ಕೂ ಟೈಮ್ ಇಲ್ಲ, ಹಂಗಾಗ್ಬಿಟ್ಟಿದೆ. ಏನು ಮಾಡೋದು, ಮೊಬೈಲ್ನಲ್ಲಿ ಆರಾಮಾಗಿ ಬ್ಲಾಗ್ ಮಾಡ್ಬೋದು. ಒಂದು ರೇಂಜಿಗೆ ಸ್ಟೆಬಿಲಿಟಿ ಇದೆ. ನ್ಯೂ ಅಪ್ಡೇಟ್ ಬಂದಿದೆ, ಸೊ ಸ್ವಲ್ಪ ಸ್ಟೇಬಲಾಗಿ ಬರುತ್ತೆ ವಿಡಿಯೋ. ಟ್ರೈಪಾಡು ತೊಗೊಂಬಂದಿಲ್ಲ, ಕೈಯಲ್ಲೇ ಹಿಡ್ಕೊಂಡು ಮಾಡ್ತಾ ಇರುವಂಥದ್ದು. ಸೆಲ್ಫಿ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ ನೋಡಿ. 4K 60 FPS ಫ್ರಂಟು ಬ್ಯಾಕು ಎರಡು ಸೈಡು ಸಪೋರ್ಟ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಆ್ಯಂಗಲ್ ಹಿಡ್ಕೊಂಡ್ರೆ 4K 60 FPS ರೆಕಾರ್ಡ್ ಆಗುತ್ತೆ ವ್ಲಾಗು. ಮೊಬೈಲ್ನಲ್ಲಿ ಶೂಟ್ ಮಾಡಿದ್ರೆ ನಾನು ಆಲ್ಮೋಸ್ಟ್ 4K 60 FPS ನಾನು ರೆಕಾರ್ಡ್ ಮಾಡೋದು. ಐಫೋನು ತೊಗೊಳಕ್ಕೆ ಹೋಗಿಲ್ಲ, ಏನಕ್ಕಂತಂದರೆ ಸ್ಟೋರೇಜು ಪ್ರಾಬ್ಲಮ್ ಆಗಿಬಿಡುತ್ತೆ ಐಫೋನ್ ತೊಗೊಂಡ್ರೆ. ಸೊ ಹಾಗಾಗಿ ಐಫೋನೆಲ್ಲ ನಮ್ಗೆ ಸೂಟೇಬಲ್ ಇಲ್ಲ. ನಮಗೇನಿದ್ರು ನಾವೆಲ್ಲ ಮಿಡ್ಲ್ ಕ್ಲಾಸ್ ಅಲ್ವಾ, ಸೊ ನಮಗೆ ಮಿಡ್ಲ್ ಕ್ಲಾಸ್ ಮೊಬೈಲೇ ನಡೆಯುತ್ತೆ, ತೊಂದರೆ ಇಲ್ಲ. ನನಗೆ OnePlus ಬಿಟ್ಟರೆ ಸ್ಯಾಮ್ಸಂಗ್ ತುಂಬ ಇಷ್ಟ. ಆ್ಯಂಡ್ರಾಯ್ಡಲ್ಲಿ ಗೂಗಲ್ ಪಿಕ್ಸೆಲ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅದರಲ್ಲೂ ಸುಮಾರು ಸಮಸ್ಯೆಗಳಿದ್ದಾವೆ. ಅದನ್ನ ಒಂದು ಸಲ ಟ್ರೈ ಮಾಡ್ಬೇಕು, ಗೂಗಲ್ ಪಿಕ್ಸೆಲ್ ಹೆಂಗೆ ಬರುತ್ತೆ ಅಂತ ನೋಡೋಣ. ನೋಡಿ ಹಿಂಗಿದೆ, ಫುಲ್ ನೀಟಾಗಿದೆ ತೋಟ, ಕಾಣಿಸ್ತಾ ಇದೆಯಾ? ಚೆನ್ನಾಗಿದೆ. ಫ್ರಂಟಲ್ಲಿ ತೋರಿಸ್ತಾನೆ ರೀ ನೋಡಿ, ಚೆನ್ನಾಗಿದೆ. ಬಟ್ ನಮ್ಮ ಹಳ್ಳಿ ಕಡೆ ಎಲೆ ಚುಕ್ಕಿ ರೋಗ ಬಂದ್ಬಿಟ್ಟಿದೆ ಸ್ನೇಹಿತರೆ, ಅದೇ ಸಮಸ್ಯೆ. ಎಲ್ಲ ಕಡೆ ಎಲೆ ಚುಕ್ಕಿ ರೋಗ ಬಂದ್ಬಿಟ್ಟಿದೆ. ಅದು ಆ ರೋಗಕ್ಕೆ ಇನ್ನೂವರೆಗೂ ಮದ್ದನ್ನು ಕಂಡು ಹಿಡಿದಿಲ್ಲ. ಮದ್ದು ಅಂತಂದರೆ ಔಷಧಿ ಅಂತ ಅರ್ಥ. ಇನ್ನೂ ಕಂಡು ಹಿಡಿದಿಲ್ಲ. ಸೊ ಅದೇ ಭಯ, ಆ ರೋಗ ಕಡಿಮೆ ಆಗಿಲ್ಲ ಅಂತಂದರೆ ಎಲ್ಲ ಅಡಿಕೆ ಮರಗಳು ಸರ್ವನಾಶ ಆಗ್ತವೆ. ಅದೊಂದೇ ಭಯ. ನಾವು ಇದರಿಂದನೇ ಊಟ ಮಾಡ್ತಾ ಇರೋದು, ತೋಟದಿಂದನೇ ನಾವು ಜೀವನ ಮಾಡ್ತಾ ಇರುವಂಥದ್ದು. ನಾವು ನಮ್ಮ ಕುಟುಂಬದವರೆಲ್ಲರೂ ಕೂಡ ತೋಟ ಇಲ್ಲ ಅಂತಂದರೆ ನಮ್ಗೆ ಬೇರೆ ಉದ್ಯೋಗನೇ ಇಲ್ಲ ಸ್ನೇಹಿತರೆ. ಸಣ್ಣ ಪುಟ್ಟ ಉದ್ಯೋಗದಲ್ಲಿ ನಮ್ಗೆ ಹೊಟ್ಟೆ ತುಂಬಲ್ಲ. ನಮಗೆ ನಮ್ಮ ಜೀವನಕ್ಕೆ ಆಧಾರ ಸ್ತಂಭ ನಮ್ಮ ಅಡಿಕೆ ತೋಟನೇ. ಸೊ ಹಾಗಾಗಿ ನಮ್ಮ ತಂದೆ ತುಂಬ ತಲೆ ಕೆಡ್ಸ್ಕೊಂಬಿಟ್ಟಿದ್ದಾರೆ ಪಾಪ, ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ. ಎಲ್ಲ ಚುಕ್ಕಿ ರೋಗ ಬಂತು, ಏನು ಮಾಡೋಣ ಅಂತ ಹೇಳ್ಬಿಟ್ಟು. ಒಂದೇ ಸೆಕೆಂಡ್ ಬೇಳೆ ಹಾಕ್ಕೊಂಬಿಡ್ತೀನಿ. ಅಯ್ಯೋ, ಚಿಗಳಿ ಬೇರೆ ಇದೆ, ಸಿಕ್ಕಾಪಟ್ಟೆ ಇದೆ ಚಿಗಳಿ. ಇದು ಮುಳ್ಳು ಬೇರೆ. ಎಲ್ಲರಿಗೆ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ, ಎಲ್ಲ ಚಿಕ್ಕಿ ರೋಗ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮಗೂ ಟೆನ್ಷನ್ನು, ಏನು ಮಾಡೋದು ಅಂತ. ಮುಂದೆ ನಾವೆಲ್ಲ ಏನು ಗೊತ್ತಾ, ಇವತ್ತಿಂದ ಇವತ್ತು ಯೋಚನೆ ಮಾಡ್ತೀವಿ. ಬಟ್ ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ತಾಯಿ ಆಗಿರ್ಬೋದು, ಅವರೆಲ್ಲ ಮುಂದಕ್ಕೆ ವಿಚಾರ ಮಾಡ್ತಾರೆ. ನಾವು ಇವತ್ತಿಂದ ಇವತ್ತಷ್ಟೇ. ಬಟ್ ಅವರ ಆಲೋಚನೆಗಳೇ ಬೇರೆ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಭಯ ಪಟ್ಕೊಂಡಿದ್ದಾರೆ. ಸ್ನೇಹಿತರೆ, ನಮ್ಮ ತೋಟ ಇಲ್ಲ ಆಗುತ್ತೆ. ಇಲ್ಲಿಂದ ಮೇಲೆ ಬಂದೆ. ಇಲ್ಲೇ ಇತ್ತು ಮೊದಲು ಕಾಡ. ಈ ಕಾಡನ್ನೆಲ್ಲ ತೆಗೆದು, ಮೊದಲು ಕಾಡ ಎಲ್ಲ ಇಲ್ಲೇ ಇತ್ತು ಸ್ನೇಹಿತರೆ, ನೋಡ್ತಾ ಇದ್ರಲ್ಲ, ಇಲ್ಲಿ ಕೆಳಗಡೆ ಇತ್ತು. ಇನ್ನು ತೋಟದ ಒಳಗಡೆ ಹಾಕಾಯಿತು. ಇಲ್ಲಾಂತಂದರೆ ದನ ಕರುಗಳೆಲ್ಲ ಬರುತ್ತಲ್ಲ, ಎಲ್ಲ ತಿಂದು ನಮಗಿರಲ್ಲ. ಅದಕ್ಕೋಸ್ಕರ ತೋಟದೊಳಗೆ ಹಾಕಾಯಿತು. ಬನ್ನಿ ಮನೆಗೆ ಹೋಗೋಣ. ತೋಟಕ್ಕೆ ಕಂಟ್ರೋಲ್ ಬಂದಾಯಿತು. ಇನ್ನೊಂದು ತೋಟಕ್ಕೆ ಬರಬೇಕು. ಇದು ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ. ಇನ್ನೊಂದು ತೋಟ ಇದೆ, ನಮ್ಮ ಮನೆ ಎದುರುಗಡೆನೇ ಇದೆ ನೋಡಿ. ನಮ್ಮ ರಥ ಇಲ್ಲೇ ಇದೆ, ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನಮ್ಮ ರಥ ಲಾಸ್ಟ್ ಟೈಮು ಒಂದು ವಾರದ ಹಿಂದೆ ಬೆಂಗಳೂರಿಂದ ಊರಿಗೆ ಬೈಕ್ ಮೇಲೆ ಬಂದೆ ನಾನು. ರೀಸೆಂಟಾಗಿ ಸರ್ವಿಸ್ ಮಾಡಿ ಎಲ್ಲ A to Z ಪಕ್ಕ ಆಗಿದೆ ಗಾಡಿ. ಇವಾಗ ತುಂಬ ನೀಟಾಗಿದೆ ಕಂಡೀಷನ್. ಇವಾಗ ತೊಳೆದಿಲ್ಲ, ತುಂಬ ದಿನ ಆಯಿತು. ಒಂದು ವಾರದಿಂದ ಬರೀ ಕಾರಲ್ಲೇ ಓಡಾಡ್ತಾಯಿದ್ದೀನಿ. ಗಾಡಿ ತೊಳೆದಿಲ್ಲ ಬೆಂಗಳೂರಿಂದ ಬಂದಮೇಲೆ. ಬಟ್ ಮೊದಲಿನಕ್ಕಿಂತ ಇವಾಗ ಗಾಡಿ ಸಖತ್ತಾಗಿದೆ ಸ್ನೇಹಿತರೆ.
ರೀಸೆಂಟಾಗಿ ಸರ್ವಿಸ್ ಮಾಡಿಸಿದ್ದೀನಲ್ಲ, ಸಖತ್ತ ಮಾಡಿಕೊಟ್ರು ಸರ್ವಿಸು. ಸ್ವಲ್ಪ ಟ್ಯಾಕ್ಸು ಸ್ವಲ್ಪ ದೊಡ್ಡದಾಗಿ ಬಿತ್ತು, ಆದರೂ ಮನಸ್ಸಿಗೆ ಒಂದು ಸಮಾಧಾನ ಸಿಕ್ತು. ಗಾಡಿ ಮಾತ್ರ ಅಲ್ಟಿಮೇಟ್ ರೆಡಿ ಆಗಿದೆ, ಓಡಿಸೋದಕ್ಕೂ ಅಷ್ಟೇ, ಪಿಕಪ್ಪು ಅಷ್ಟೇ ಸಖತ್ತಾಗಿದೆ. ಇವಾಗ ಬ್ರೇಕಿಂಗು ಸ್ವಲ್ಪ ಚೆನ್ನಾಗಿರಲಿಲ್ಲ ಲಾಸ್ಟ್ ಟೈಮು, ಸೊ ಅದಕ್ಕೋಸ್ಕರ ಸಣ್ಣ ಪುಟ್ಟ ಎಡವಟ್ಟುಗಳೆಲ್ಲ ಆಯಿತು. ನಿಮಗೆಲ್ಲ ಗೊತ್ತಿರುತ್ತೆ, ಬ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಇವಾಗ ಬ್ರೇಕ್ ಅಂತೂ ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ಬ್ರೇಕ್ ಹಿಡಿದ್ರೂ ಕೂಡ ಕರೆಕ್ಟಾಗಿ ಆನ್ ದ ಸ್ಪಾಟ್ ನಿಂತ್ಕೊಳುತ್ತೆ ಗಾಡಿ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸರ್ವಿಸ್ ಮಾತ್ರ. ನಾನು ಎಲ್ಲಿ ಸರ್ವಿಸ್ ಮಾಡಿಸಿದ್ದೀನಿ ಪ್ರತಿಯೊಂದು ಕೂಡ ಬ್ಲಾಗ್ ಮಾಡಿ ಹಾಕಿದ್ದೀನಿ ನೋಡಿ. ನೀವೇನಾದರೂ ಸುತ್ತಮುತ್ತ ಇದ್ದರೆ ಅಲ್ಲೇ ಸರ್ವಿಸ್ ಮಾಡ್ಕೊಬೋದು, ಓಕೆನಾ. ಇವಾಗ ಮನೆಗೆ ಹೊರಡುವಂತಹ ಸಮಯ. ಮನೇಲಿ ಅಮ್ಮ ಒಬ್ಬರೇ ಇದ್ದಾರೆ, ನಮ್ಮ ಅಪ್ಪ ಬೇರೆ ಕಡೆ ಹೋಗಿದ್ದಾರೆ. ಸೊ ಹಾಗಾಗಿ ಹೊರಟಿದ್ದೀನಿ, ಸಿಗ್ತೀನಿ ಆಮೇಲೆ. ಓಕೆ, ಗದ್ದೆ ಎಲ್ಲ ಒಂಥರ ಖಾಲಿ ಖಾಲಿ ಆಗ್ಬಿಟ್ಟಿದೆ. ಗದ್ದೆ ಕೊಯ್ದಾಗಿದೆಯಲ್ಲ, ಸೊ ಎಲ್ಲ ಖಾಲಿ ಖಾಲಿ. ಅಬ್ಬಾ ನೋಡಿ ಹೆಂಗೆ ಕಾಣಿಸುತ್ತೆ. ಮೊದಲೆಲ್ಲ ತುಂಬ ಹಸಿರಾಗಿ ಕಾಣೋದು, ಇವಾಗ ಎಲ್ಲ ಖಾಲಿ ಖಾಲಿ, ಎಲ್ಲ ಒಣಗೋಗ್ಬಿಟ್ಟಿದೆ. ಇದು ಗದ್ದೆ, ಈ ಕಡೆ ತೋಟ, ಆ ಕಡೆನೂ ತೋಟ ಇದೆ, ನೀವು ನೋಡ್ತಾ ಇರ್ಬೋದು. ಝೂಮ್ ಆಗಿ ತೋರಿಸ್ತೀನಿ ನೋಡಿ. ನೋಡಿ ಮೊಬೈಲ್ ಇದ್ದರೆ ಆರಾಮಾಗಿ ವ್ಲಾಗ್ ಮಾಡ್ಬೋದು ಸ್ನೇಹಿತರೆ, ಸಖತ್ತಾಗಿರುತ್ತೆ. ನಾವೆಲ್ಲರೂ ಹೋದವಾಗ ಮೊಬೈಲ್ ತೆಗೆದ್ರಾಯ್ತು, ವಿಡಿಯೋ ಮಾಡಿದ್ರಾಯ್ತು. ಸ್ವಲ್ಪ ಕಷ್ಟನೇ, ಆದರೂ ಪರವಾಗಿಲ್ಲ. ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ನಾವು ಒಂದೇ ಕೈಲಿ ವಿಡಿಯೋ ಮಾಡ್ತಾಯಿದ್ವಿ, ಇನ್ನೊಂದು ಕೈಲಿ ಗಾಡಿ ಓಡ್ತಾಯಿದ್ವಿ. ಕಣಕ್ಕೆ ಬಂದ್ಬಿಟ್ಟು ಕಣ ಇದೇನು ನೋಡ್ತಾಯಿದ್ದೀರಾ, ಇದು ಕಣ. ಭತ್ತ ಎಲ್ಲ ಇದು ಮಾಡೋದಿಲ್ಲೇನೆ, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಅದೇ ಮಳೆಗಾಲದಲ್ಲಿ ಬನ್ನಿ, ಎಷ್ಟು ಹಸಿರಾಗಿರುತ್ತೆ ಅಂದರೆ ಇಲ್ಲಿ ಜಾಗ. ನಾವಿಲ್ಲೇ ಕುತ್ಕೊತೀವಲ್ಲಿ, ಕಲ್ಲು ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಒಳ್ಳೆ ಸಿಗ್ನಲ್ ಬರುತ್ತೆ. ಈ ಕಲ್ಲು ಮೇಲೆ ಕುತ್ಕೊಂಡಿರ್ತೀವಿ ಸಾಯಂಕಾಲ ಟೈಮಲ್ಲಿ. ಒಳ್ಳೆ ತಂಪಾದ ಗಾಳಿ ಬೀಸ್ತಾ ಇರುತ್ತೆ, ಒಳ್ಳೆ ವಾತಾವರಣ, ಹಕ್ಕಿಗಳು ಚಿಲಿಪಿಲಿ ಕೂಗು ಸಖತ್ತಾಗಿರುತ್ತೆ. ಮಾವಿನ ಹೂಗಳು ಈ ವರ್ಷ ಹೇರಳವಾಗಿ ಬಂದಿದೆ. ನೋಡ್ಬೇಕು ಸೀಸನ್ನಲ್ಲಿ ಈ ಸಲ ಫುಲ್ ಹಬ್ಬದ ಊಟ ಅಂತ ಅಂದ್ಕೊಳ್ತೀನಿ. ನಮಗೆ ಹಳ್ಳಿ ಕಡೆಯವರಿಗೆ ಮಾವಿನಕಾಯಿ ಅಥವಾ ಮಾವಿನ ಹಣ್ಣು ಅಂತಂದರೆ ತುಂಬ ಇಷ್ಟ. ಅದು ನಮ್ಮ ಹವ್ಯಕರಿಗಂತೂ ಖುಷಿನೋ ಖುಷಿ. ಮಾವಿನ ಹಣ್ಣು ರಸಾಯನ, ಮಾವಿನ ಹಣ್ಣಿನ ತಂಬಳಿ, ಮಾವಿನ ಹಣ್ಣು ಗೊಜ್ಜು ಅಂತ ಹೇಳ್ಬಿಟ್ಟು ಏನೇನೋ ಮಾಡ್ತಾರೆ ನಮ್ಮ ಊರ ಕಡೆಯಲ್ಲಿ. ಹವ್ಯಕರಿಗೆಲ್ಲ ಗೊತ್ತಿರುತ್ತೆ. ಅಪ್ಪೆ ಹೋಳಿ ಅಂತೆ, ಯಾವುದಂತ ಇದಂತೆ. ನಮಗೆಲ್ಲ ಫುಲ್ಲು ಹಬ್ಬದ ಊಟ ಅಂತಲೇ ಅಂದ್ಕೊಳ್ಳಿ. ಅಂದರೆ ಊಟ ಅಷ್ಟು ಅದರಿಂದ ಏನು ನಾವು ಪದಾರ್ಥಗಳನ್ನು ಮಾಡಿರ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಅಪ್ಪೆ ಹುಳಿ ಅಂತಂದರೆ ನಮ್ಮ ಹವ್ಯಕ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಬ್ರಾಹ್ಮಣರ ಬೀರು ಅಂತಲೇ ಹೆಸರುವಾಸಿ. ಈ ಮಾವಿನಕಾಯಿದು ಒಂಥರ ತಂಬಳಿ ಥರ ಮಾಡ್ತಾರೆ. ತಂಬಳಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಇಲ್ಲೋ ಗೊತ್ತಿಲ್ಲ. ಅದ್ರದ್ದು ರಸ ತೆಗೆದ್ಬಿಟ್ಟು ಅದಕ್ಕೊಂದು ಒಳ್ಳೆ ಹಿಂಗಿನ ಒಗ್ಗರಣೆ ಹಾಕಿ ಅಪ್ಪೆ ಹುಳಿ ಅಂತ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೆ ನಾವು ಏನು ಹೆಸರಿಟ್ಟಿದ್ದೀವಿ ಅಂತಂದರೆ ಬ್ರಾಹ್ಮಣರ ಬೀರು. ಬೀರು ಅಂದರೆ ಗೊತ್ತಲ್ಲ ಅದು. ಏನಕ್ಕಂತಂದ್ರೆ ಅದು ಕುಡಿದ್ರೆ ಅಷ್ಟು ಒಳ್ಳೆ ಕಿಕ್ ಕೊಡುತ್ತೆ. ಕಿಕ್ ಅಂತಂದರೆ ತಪ್ಪು ತಿಳ್ಕೊಬೇಡಿ, ಒಳ್ಳೆ ನಿದ್ರೆ ಬರುತ್ತೆ, ಮಾತ್ರ ಸಖತ್ತಾಗಿ ನಿದ್ರೆ ಬರುತ್ತೆ. ಅದಕ್ಕೋಸ್ಕರ ನಮ್ಮ ಕಡೆ ಅಪ್ಪೆ ಹುಳಿ ಅಂತಂದರೆ ಯಾರಿಗೂ ಬೇಡ ಅಂತ ಯಾರು ಹೇಳಲ್ಲ, ಅಷ್ಟೊಂದು ಇಷ್ಟ. ಈ ವರ್ಷ ನೋಡಬೇಕು ಮಾವಿನ ಫಲ ಹೇಗೆ ಬರುತ್ತೆ ಅಂತ ಹೇಳಿಬಿಟ್ಟು. ನಮ್ಮ ಕಡೆ ಅಂತೂ ಹೇರಳವಾಗಿದೆ. ಗದ್ದೆ ಕಡೆ ಹೋದರೆ ಚಿಕ್ಕ ಚಿಕ್ಕ ಮಾವಿನ ಹಣ್ಣುಗಳು ಉದುರುತ್ತೆ. ಅದನ್ನು ನಮ್ಮ ಅಮ್ಮಂಗೆ ತಗೊಂಡು ಕೊಟ್ಟರೆ ಸಾಸಿವೆ ಅಂತ ಮಾಡ್ತಾರೆ. ಮಾವಿನ ಹಣ್ಣಿಂದು ತುಂಬ ಸ್ವೀಟಾಗಿರುತ್ತೆ. ಅದ್ರದ್ದು ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲ್ಸ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ. ನೋಡೋಣ ಆ ಸೀಸನ್ನಲ್ಲಿ ಮನೆಗೆ ಬಂದರೆ ಅದು ಮಾಡೋದು ಹೇಗೆ ಅಂತಲೂ ಬೇಕಾದ್ರೆ ತೋರಿಸ್ತೀನಿ ನಿಮಗೆ, ಓಕೆನಾ. ಈ ಥರದ್ದೆಲ್ಲ ವೀಡಿಯೋ ಮಾಡ್ಬೇಕಂತ ತುಂಬ ಇಷ್ಟ, ಬಟ್ ಸಮಯ ಕೂಡಿ ಬರ್ಬೇಕಷ್ಟೆ. ಆ ಸಮಯದಲ್ಲಿ ನಾವು ಇಲ್ಲಿ ಇರಬೇಕು, ಇದ್ದರೆ ಆಗುತ್ತೆ. ಏನಿಲ್ಲ ಸ್ನೇಹಿತರೆ, ಎಲ್ಲ ಮಾಡ್ಬೋದು. ಮನೇಲಿ ಅಡುಗೆ ಕೂಡ ಮಾಡ್ಬೋದು. ನಮ್ಮಮ್ಮ ಅಡುಗೆ ಮನೆಗೆ ಎಂಟ್ರಿ ಕೊಡಲ್ಲ ನಮಗೆ, ಬೇಡ ಬೇಡ ಅಂತಾರೆ, ಬೈತಾರೆ ಮನೇಲಿ. ಅಡುಗೆ ಮಾಡೋದಕ್ಕೆ ಬಿಡಲ್ಲ.
ಮತ್ತು ವ್ಲಾಗ್ ಮಾಡೋದಕ್ಕೆ ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ. ಅದನ್ನೆಲ್ಲ ಯಾಕೆ ಮಾಡಾಕ್ದೆ, ಯಾರು ನೋಡ್ತಾರೆ ಅಂತ ಬೈತಾರೆ ನನಗೆ. ಸೊ ಹಾಗಾಗಿ ಜಾಸ್ತಿ ಫುಡ್ ವ್ಲಾಗು ಬರ್ತಾಯಿಲ್ಲ. ಇಲ್ಲಾಂದ್ರೆ ಒಳ್ಳೊಳ್ಳೆ ರೆಸಿಪಿಗಳನ್ನು ನಿಮಗೆಲ್ಲ ಹೇಳ್ಕೊಡ್ಬೋದಾಗಿತ್ತು. ನೋಡೋಣ, ಟ್ರೈ ಮಾಡ್ತೀನಿ. ಓಕೆನಾ? ಸರಿ ಸ್ನೇಹಿತರೆ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಮತ್ತು ನಮ್ಮ ಹೇರ್ ಸ್ಟೈಲ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಬಟ್ಟೆ ಮಾತ್ರ ನೋಡೋಕ್ಕೆ ಹೋಗ್ಬಿಡಿ. ಇದು ಕೆಲಸದ ಬಟ್ಟೆ, ಮನೆ ತೋಟದ ಕೆಲಸದ ಬಟ್ಟೆ. ಇದು ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಇದೇ ಬಟ್ಟೆ ಹಾಕ್ಕೊತೀನಿ. ಸೊ ಬಟ್ಟೆ ಮಾತ್ರ ಇಗ್ನೋರ್ ಮಾಡಿ. ಓಕೆನಾ? ಕ್ಲೀನಾಗಿರಲ್ಲ, ಕಲ ಎಲ್ಲ ಆಗಿರುತ್ತೆ. ಸೊ ಹಾಗಾಗಿ ಓಕೆನಾ? ಸಿಗ್ತೀನಿ ಸ್ನೇಹಿತರೆ, ಮತ್ತೆ ಟೇಕ್ ಕೇರ್, ಬಾಯ್.